ಹಾಯ್ ಹಲೋ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಈ ದೇಶದಲ್ಲಿ ಕಾನೂನು ಹೋರಾಟಗಳು ಅಂದರೆ ಯಾವುದೂ ಕೂಡ ಸುಮ್ಮನೆ ನಡೆಯೋದಿಲ್ಲ. ಕೆಳ ಹಂತದಿಂದ ಹಿಡಿದು ಈ ದೇಶದ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟುವಂತಹ ಹಲವಾರು ನಿದರ್ಶನಗಳಲ್ಲಿ ತಾವುಗಳು ನೋಡಿರ್ತೀರ. ಉದಾಹರಣೆಗೆ ತಮ್ಮದೇ ಹಿಂದೆ ಮುಂದೆ ನಡೀತಿರ್ತಕ್ಕಂತಹ ಕೇಸ್ನ ವಿಚಾರವಾಗಿ ಇವತ್ತು ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿರ್ತಕ್ಕಂಥದ್ದನ್ನು ಕೂಡ ತಾವುಗಳು ನೋಡಿರ್ತೀರ. ಆದರೆ ಒಬ್ಬ ಆಟೋ ಚಾಲಕ, ನೀವು ನಂಬಲ್ಲ, ತನಗಾದ ಅನ್ಯಾಯದ ವಿರುದ್ಧವಾಗಿ ಮಾನ್ಯ ರಾಜ್ಯದಲ್ಲಿ ಕೊಟ್ಟಂತಹ ಉಚ್ಚ ನ್ಯಾಯಾಲಯದ ತೀರ್ಪನ್ನು ಪ್ರಶ್ನಿಸಿ ಈ ದೇಶದ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡಿ ಗೆದ್ದು ಬರೋದು ಅಂದರೆ ಅದು ಸುಮ್ಮನೆ ಹುಡುಗಾಟದ ಮಾತಲ್ಲ. ತನಗಾದ ಅನ್ಯಾಯ ಬೇರೆ ಯಾರಿಗೂ ಕೂಡ ಆಗಬಾರದು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡಿರತಕ್ಕಂತಹ ಒಬ್ಬ ಚಾಲಕ ರಾಜ್ಯದಲ್ಲಿ ಕೊಟ್ಟಂತಹ ಹೈಕೋರ್ಟ್ನಲ್ಲಿ ಕೊಟ್ಟಂತಹ ತೀರ್ಪನ್ನು ಪ್ರಶ್ನಿಸಿ ದೇಶದ ಸರ್ವೋಚ್ಚ ನ್ಯಾಯಾಲಯದ ಬಾಗಿಲನ್ನು ತಟ್ಟಿ ಅಲ್ಲಿ ನಿಂತ್ಕೊಂಡು ಅದರ ನ್ಯಾಯನ ಕೇಳ್ತಾನೆ ಅಂದರೆ ಅವನ ಕಾನೂನು ಅರಿವು ಯಾವ ಲೆವೆಲ್ಗೆ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಅವರ ಹಿನ್ನೆಲೆ, ಅವರ ಕುಟುಂಬಸ್ಥರುಗಳಾಗ್ಬೋದು, ಅವರ ಬಂಧು ಬಳಗ ಆಗ್ಬೋದು, ಮತ್ತು ಹಿತೈಷಿಗಳಾಗ್ಬೋದು, ಅವ್ರಿಗೆ ಯಾರಾದರೂ ಗುರುಗಳಿರ್ಬೋದು, ಇವರೆಲ್ಲರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟಲ್ಲಿ ಹೋಗಿ ಗೆದ್ದು ಬಂದಿರತಕ್ಕಂತಹ ಒಂದು ಇತಿಹಾಸವನ್ನು ಹೇಳೋದಕ್ಕೆ ಅಂತ ಹೊರಟಿದ್ದೀನಿ ಇವತ್ತು. ಸ್ನೇಹಿತರೆ, ಬೆಂಗಳೂರಿನಲ್ಲಿ 19 ವರ್ಷಗಳ ಹಿಂದೆ ಜೋರು ಮಳೆ ಬರುವಂತಹ ಸಂದರ್ಭದಲ್ಲಿ ಒಬ್ಬ ಆಟೋ ಚಾಲಕ ತನ್ನ ವಾಹನವನ್ನು ರಸ್ತೆ ಬದಿಯಲ್ಲಿ ಹಾಕ್ಕೊಂಡು ನಿಂತ್ಕೊಂಡಿರ್ತಾನೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಂನ ಹತ್ತಿರ. ಇಂತಹ ಸಂದರ್ಭದಲ್ಲಿ ಮರದ ಕೊಂಬೆಯೊಂದು ಮುರಿದು ಬೀಳುತ್ತೆ. ಆ ಬಿದ್ದಂತಹ ರಭಸಕ್ಕೆ ಒಬ್ಬ ಆಟೋ ಚಾಲಕನಿಗೆ ಪಾರ್ಶ್ವವಾಯು ಆಗಿ ತನ್ನ ದೇಹದ ಅರ್ಧ ಭಾಗವನ್ನೇ ಕಳ್ಕೊಳ್ಳುವಂತಹ ಪರಿಸ್ಥಿತಿ ಬರುತ್ತೆ. ಇದರ ವಿರುದ್ಧವಾಗಿಯೇ ರಾಜ್ಯದಲ್ಲಿ ಹಲವಾರು ನ್ಯಾಯಾಲಯಗಳಿಗೆ ಸುತ್ತು ಸಾಕಾಗಿ ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಈ ಕೇಸನ್ನು ತಗೊಂಡು ಹೋಗ್ತಾರೆ. ಮೋಟಾರ್ ವೆಹಿಕಲ್ ಆ್ಯಕ್ಟ್ನ ಅಡಿಯಲ್ಲಿ ಆಗಿನ BBMPಯ ಆಯುಕ್ತರನ್ನು ಹೊಣೆಗಾರಿಕೆಯನ್ನಾಗಿ ಮಾಡಿ ಅರ್ಜಿ ಸಲ್ಲಿಸಿ 50 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತೇಳಿ ನ್ಯಾಯಾಲಯಕ್ಕೆ ಮೊರೆ ಹೋಗ್ತಾರೆ. ಆದರೆ ಕರ್ನಾಟಕ ಹೈಕೋರ್ಟು ಅರ್ಜಿ ವಿಳಂಬ, ಇಲ್ಲಿ ತಾವುಗಳು ಅರ್ಥ ಮಾಡ್ಕೋಬೇಕು, ಯಾವುದೇ ಒಂದು ಸಮಸ್ಯೆಗಳಾದಂತಹ ಸಂದರ್ಭಗಳಲ್ಲಿ ಅದನ್ನು ಡಿಲೇ ಮಾಡ್ಕೊಳ್ತಾ ಹೋದಷ್ಟು ತಮ್ಮಗಳಿಗೆ ಪರಿಹಾರ ಸಿಕ್ಕುವ ಅಂದಾಜು ಮೊತ್ತಗಳು ಮತ್ತು ಸಮಯ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಸಮಯಕ್ಕೆ ಬೆಲೆಯನ್ನು ಕೊಡಬೇಕಾಗುತ್ತೆ. ಕರ್ನಾಟಕ ಹೈಕೋರ್ಟು ಅರ್ಜಿ ವಿಳಂಬದ ಕಾರಣ ನೀಡಿ ಅದನ್ನು ವಜಾಗೊಳಿಸುತ್ತದೆ. ಬಳಿಕ ಈ ಪ್ರಕರಣ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹೇರುತ್ತೆ. ಆಗ ಸರ್ವೋಚ್ಚ ನ್ಯಾಯಾಲಯ ಮತ್ತೆ ಅದನ್ನು ಹೈಕೋರ್ಟ್ಗೆ ವರ್ಗಾಯಿಸುತ್ತೆ. ಸುಪ್ರೀಂ ಕೋರ್ಟ್ಗೆ ಹೋಗಿ ಕದ ತಟ್ತಾರೆ, ಮತ್ತೆ ಹೈಕೋರ್ಟ್ಗೆ ಬರುತ್ತೆ ಆ ಕೇಸು. 17.10 ಲಕ್ಷ ರೂಪಾಯಿ ಈ ಪರಿಹಾರವನ್ನು ಘೋಷಿಸುತ್ತೆ. ಬಳಿಕ ಹೈಕೋರ್ಟು BBMP, ತೋಟಗಾರಿಕೆ ಇಲಾಖೆ ಮತ್ತು ಆಟೋ ರಿಕ್ಷಾ ವಿಮಾದಾರರು ಕ್ರಮವಾಗಿ 25%, 50% ಪರಿಹಾರ ನೀಡಬೇಕೆಂದು ಸೂಚಿಸಿತ್ತು. ಆದರೆ ಇದನ್ನು ಪ್ರಶ್ನಿಸಿ ಅಂದಿನ BBMP ನೋಡಿ ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ. ಅವತ್ತಿನ BBMPಯ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗುತ್ತೆ. ನೈಸರ್ಗಿಕ ಘಟನೆ, ದೇವರ ಕೃತ್ಯಕ್ಕೆ ತಮ್ಮನ್ನು ಹೊಣೆಗಾರರನ್ನಾಗಿ ಮಾಡಲು ಸಾಧ್ಯವಿಲ್ಲ. ಅದಕ್ಕೇ ಇವತ್ತು ಬೆಂಗಳೂರು ನಗರದಲ್ಲಿ ಮರ ಗಿಡಗಳನ್ನು ಹಗಲು ರಾತ್ರಿ ವಿಷವನ್ನು ಹಾಕಿ ಯಾಕೆ ಕತ್ತರಿಸ್ತಾ ಇದ್ದಾರೆ ಅಂದರೆ, ಒಂದು BBMPಯ ನಿರ್ಲಕ್ಷ್ಯತೆಗೆ ಮರ ಬಿದ್ದು ಒಬ್ಬ ಆಟೋ ಚಾಲಕನ ಅರ್ಧ ದೇಹವನ್ನು ಕಳ್ಕೊಂಡ್ರೆ ಇದು ದೇವರ ಕೃತ್ಯ ಅನ್ನುವಷ್ಟು ಮಟ್ಟಕ್ಕೆ ಸರ್ಕಾರಿ ಅಧಿಕಾರಿಗಳು ಬಂದಿರ್ತಾರೆ. ಇವ್ರ ಅಪ್ಪ ಮನೆಯಿಂದ ತಂದು ಕೊಡ್ತಾರಾ? ಇನ್ಸೂರೆನ್ಸ್ ಕಟ್ಟೋದಿಲ್ಲ, ದೇಶದ ಜನ ತೆರಿಗೆ ಕಟ್ಟೋದಿಲ್ಲ. ಹಾಗೆ BBMPಯಲ್ಲಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ವಿಭಾಗ ಇದೆ, ಅದನ್ನು ಸರಿಪಡಿಸೋದಕ್ಕೆ ಅಂತ ಅವ್ರುಗಳಿಗೂ ಕೂಡ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡಿರ್ತೀರಲ್ವಾ. ಮಾಡೋ ಕೆಲಸ ಬಿಟ್ಬಿಟ್ಟು ದಿನವೆಲ್ಲ ಸಮಯನ ವ್ಯರ್ಥ ಮಾಡಿಬಿಟ್ಟು ಮಳೆಗಾಲದಲ್ಲಿ ದೇವರ ಕೃತ್ಯ ಅಂತಂದರೆ ಅದು ಸರಿ, ಯಾರು ಕೂಡ ಒಪ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಂದು ನ್ಯಾಯಾಲಯದ ಗಮನಕ್ಕೆ ತಂದಿತ್ತು. ಈ ಅರ್ಜಿ ವಿಚಾರಣೆ ಕೈಗೊಂಡ ಸುಪ್ರೀಂ ಕೋರ್ಟ್ನ ದ್ವಿಸದಸ್ಯ ಪೀಠ ಪ್ರತಿಯೊಂದು ಮರದ ಮೇಲೆ ನಿಗಾ ಇಡಲು ಸಾಧ್ಯವಿಲ್ಲ, ಆದರೆ ಅಪಾಯವಾಗದಂತೆ ಮರಗಳನ್ನು ನಿರ್ವಹಿಸುವುದು ಅಧಿಕಾರಿಗಳ ಕರ್ತವ್ಯ. ಹೌದು, ಇವತ್ತು ಬೆಂಗಳೂರು ನಗರದಲ್ಲಿ ಹಲವಾರು ವರ್ಷಗಳಿಂದಲೂ, ಸುಮಾರು 80-100 ವರ್ಷಗಳಿಂದಲೂ ಇರತಕ್ಕಂತಹ ಮರಗಿಡಗಳಿದೆ. ಆದರೆ ಪ್ರತಿಯೊಂದು ಮರವನ್ನು ಕೂಡ ಕಾಯಿರಿ ಅಂತ ಹೇಳೋದಕ್ಕಾಗೋದಿಲ್ಲ. ಆದರೆ ಆ ಮರದಲ್ಲಿ ನಿರ್ಜೀವ ಆಗಿರ್ತಕ್ಕಂತಹ ರೆಂಬೆ ಕೊಂಬೆಗಳನ್ನು ತೆರವುಗೊಳಿಸಬೇಕಾದಂಥದ್ದು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ ಮತ್ತು BBMP ಅಧಿಕಾರಿಗಳ ಕರ್ತವ್ಯ. ಇದು ನಿಮ್ಮ ಕರ್ತವ್ಯ ಲೋಪವಲ್ಲವೇ? ಮಳೆ ಬೀಳುವುದು ನಿರೀಕ್ಷಿತ, ಹಾಗಾಗಿ ರಸ್ತೆ ಬದಿಗಳಲ್ಲಿರುವ ಮರಗಳ ಗುಣಮಟ್ಟ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಂದು ಅಭಿಪ್ರಾಯಪಟ್ಟಿದೆ. ಜತೆಗೆ ಈ ಹಿಂದೆ ನೀಡಿದ 17.10 ಲಕ್ಷ ರು ಪರಿಹಾರ ಮೊತ್ತವನ್ನು ಬಡ್ಡಿ ಸಮೇತವಾಗಿ 25 ಲಕ್ಷ ರು ಆಗಿ ಹೈಕೋರ್ಟ್ ನಿರ್ಧರಿಸಿದ ಅನುಪಾತದಲ್ಲಿ 4 ವಾರದೊಳಗೆ ಪ್ರತಿವಾದಿಯ ಬ್ಯಾಂಕ್ ಖಾತೆಗೆ ಜಮಾ ಮಾಡಲು ಸುಪ್ರೀಂ ಕೋರ್ಟ್ ಮತ್ತು ಕರ್ನಾಟಕ ಹೈಕೋರ್ಟ್ ಆದೇಶವನ್ನು ಕೊಟ್ಟಿದೆ. ನೋಡಿ, 19 ವರ್ಷಗಳ ಹಿಂದೆ ಇವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಕೇಸ್ ಆಗಿಬಿಟ್ರೆ ಬಿಲ ಸೇರಿಕೊಳ್ಳುವಂತಹ ಚಾಲಕರುಗಳನ್ನ ಕಂಡಿದ್ದೀವಿ. ಇವತ್ತು
ಒಂದು ಸಂಸ್ಥೆಯ ವಿರುದ್ಧವಾಗಿ ಹೋರಾಟವನ್ನು ಮಾಡೋದಕ್ಕೆ ಶಕ್ತಿಯನ್ನು ಕಳ್ಕೊಂಡಿರ್ತಕ್ಕಂತಹ ಚಾಲಕರುಗಳನ್ನ ಕಂಡಿದ್ದೀವಿ ಇವತ್ತು. ಆದರೆ ಒಬ್ಬ ಚಾಲಕ ತನ್ನ ಇಡೀ 19 ವರ್ಷಗಳ ಸುದೀರ್ಘವಾಗಿ ನ್ಯಾಯಾಲಯದ ವಿರುದ್ಧವಾಗಿ ಹೋರಾಟವನ್ನು ಮಾಡಿಕೊಂಡು ವಿಮೆಯನ್ನು ಕಟ್ಟುವಂತಹ ಸಂದರ್ಭದಲ್ಲಿ ನಿಮ್ಗೆ ಅದನ್ನು ಕೊಡ್ತೀವಿ ಇದನ್ನು ಕೊಡ್ತೀವಿ ಅಂತ ಬಣ್ಣ ಬಣ್ಣದ ಮಾತುಗಳನ್ನು ಆಡ್ತಾರೋ ವಿನಃ ಇಂತಹ ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ವಿಮಾದಾರರು ತಾವು ಹೇಗೆ ತಪ್ಪಿಸ್ಕೊಳ್ಬೋದು ಅಂತಕ್ಕಂತಹ ದಾರಿಗಳನ್ನ ಹುಡುಕ್ತಾರೋ ವಿನಃ ಕಟ್ಟಿರ್ತಕ್ಕಂತಹ ವ್ಯಕ್ತಿಗಳಿಗೆ ವಿಮೆಯನ್ನು ಕೊಡಬೇಕು ಅಂತಕ್ಕಂತಹ ಮನಸ್ಥಿತಿಗಳು ಇರೋದಿಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಅರ್ಥವಾಗ್ತದೆ. ಯಾರ ನಿರ್ಲಕ್ಷ್ಯತೆ ಇದೆ ಅಂತಕ್ಕಂಥದ್ದು ಮುಖ್ಯವಲ್ಲ. ಇಲ್ಲಿ ನೊಂದ ಒಬ್ಬ ಕುಟುಂಬದ ಪರವಾಗಿ ಅವರಿಗೆ ಸರ್ಕಾರಗಳು ಮತ್ತು ಅಧಿಕಾರಿಗಳು ಹೇಗೆ ನಿಂತ್ಕೊಂಡ್ರು ಅವರ ಪರವಾಗಿ ಅಂತಕ್ಕಂಥದ್ದು ಕೂಡ ಇಲ್ಲಿ ಬಹುದೊಡ್ಡ ಕಾರಣವಾಗಿ ನಿಂತ್ಕೊಳ್ತದೆ ಸ್ನೇಹಿತರೆ. ಹಾಗಾಗಿ ನ್ಯಾಯಾಲಯ ಮತ್ತು ಕಾನೂನಿನ ಹೋರಾಟಗಳು ಇರುತ್ತೆ ಅಂತಕ್ಕಂಥದ್ದಕ್ಕೆ ಪ್ರತಿಯೊಬ್ಬ ಚಾಲಕನು ಕೂಡ ಕೆಲವೊಂದಿಷ್ಟು ಅರಿವುಗಳನ್ನು ಮೂಡಿಸ್ಕೋಬೇಕು. ಇಲ್ಲಿಗೆ ಮುಗಿದೋಯ್ತು ಅನ್ನೋದಕ್ಕಿಂತ ಅದನ್ನು ಮುಂದೆ ಹೇಗೆ ತೆಗೆದುಕೊಂಡು ಹೋಗಿ ತನ್ನ ಕುಟುಂಬವನ್ನು ಭದ್ರ ಮಾಡ್ಕೋಬೇಕು ಅಂತಕ್ಕಂತಹ ವಿಚಾರವನ್ನು ಚರ್ಚೆ ಮಾಡ್ತಾನಲ್ಲ, ಹ್ಯಾಟ್ಸ್ ಆಫ್ ಅಂತಹ ಚಾಲಕರುಗಳಿಗೆ ನಮ್ಮ ಹೃತ್ಪೂರ್ವಕ ಅಭಿನಂದನೆಗಳು ಸ್ನೇಹಿತರೆ.